ಅಣ್ಣಪ್ಪ ಮಂಜುನಾಥ್ ಅಂತ ಹೇಳಿದ್ರೆ ಆ ಭಾಗದ ಜನರು ಉಂಟಲ್ಲ, ಯಾರನ್ನು ಬೇಕಾದ್ರೆ ನಂಬಿಡ್ತಾರೆ. ಕೆಲವರು ಹೇಳ್ತಾರೆ ಮಂಜುನಾಥ ಸ್ವಾಮಿ ನಮ್ಮ ಮನೆ, ಈಗ ಅದೇ ನಮ್ಮ ಮನೆ ಬೆಂಕಿಯಾಗಿ ಹರಡ್ತದೆ. ಸತ್ಯ ಕಂಡಾಗ ಇನ್ನು ತುಂಬಿದ ಕೊಡವನ್ನು ನಾವು ನೋಡ್ಲಿಕ್ಕಿದ್ದೇವೆ ಆದಷ್ಟು ಬೇಗ. ನಿಜವಾದ ಅತ್ಯಾಚಾರಿಗಳು, ನಿಜವಾದ ಆರೋಪಿಗಳು ಇವತ್ತು ಕೆಂಡದ ಮೇಲೆ ಜೀವನ ನಡೆಸ್ತಾರೆ. ನಡೆಸೋದಲ್ಲ, ಕೆಂಡದ ಮೇಲೆ ಇರುವುದು. ಯಾವುದೇ ಮಠ ಮಂದಿರಗಳಲ್ಲಿ, ಯಾವುದೇ ದೇವಸ್ಥಾನಗಳಲ್ಲಿ ಇಂಥ ಒಂದು ಧಾರ್ಮಿಕ ಭಯೋತ್ಪಾದನೆಗಳಾದ್ರೆ ಅದನ್ನು ನಾನಲ್ಲ, ನೀವುಗಳು ಎದ್ದು ಖಂಡಿಸಿ. ನಾವು ತಪ್ಪು ಮಾಡಿದಾಗ ಕೂಡ ಪ್ರಶ್ನೆ ಮಾಡಿ ಮೈಶೆಟ್ಟಿ ತಿಮ್ಮರೋಡಿ ನೀನು ತಪ್ಪು ಮಾಡಿದ್ಯಾ? ಈ ಹೋರಾಟವನ್ನು ಮಾಡೇ ಮಾಡ್ತೇವೆ, ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೇವೆ. ಅತ್ಯಾಚಾರ ಮಾಡುವವನಿಗೂ ಕೂಡ ಉಂಟಲ್ಲ, ಹೆಣ್ಣು ಅಂತ ಹೇಳಿದ್ರೆ ಉಚ್ಚವಾಗಿ ಕೊಡ್ಬೇಕು ಅವನು. ಆ ರೀತಿ ಒಂದು ಹೆದರಿಕೆ ಸ್ಟಾರ್ಟ್ ಆಗ್ಬೇಕು ಅವನಿಗೆ. ನಿಮ್ಮ ಸಿಂಪಲ್ ಲೈಫ್ ಇಲ್ಲೇ ಇದೆ ಮನೆ. ಮೇಡಮ್ ಅವ್ರನ್ನ ಪರಿಚಯ ಮಾಡೋದಾ? ಮೇಡಮ್ ಪರಿಚಯ ಮಾಡಿ. ಅವಳು ಬರೋದಿಲ್ಲ, ಇರಲಿ ಬಿಡಿ. ಓಕೆ, ಮಕ್ಕಳಿನ್ನು ಓದ್ತಾ ಇದ್ದಾರೆ, ಅವರು ಕೂಡ ಪರಿಚಯ ಮಾಡಿಸೋದು ಬೇಡ. ಬೇಡ, ಅವ್ರು ತೋರ್ಸೋದು ಬೇಡ. ಬೇಡ, ಇರಲಿ. ಅವ್ರನ್ನ ತೋರ್ಸ್ಬೇಕಂತ ತೋರ್ಸೋದೇ ಬೇಡದನ್ನ ಮಾಡ್ತಾ ಇದ್ದಾರೆ. ಮಾಡಿ ಆಗಿದೆ ಅಲ್ಲ, ಬಿಡಿ. ಮಾಡಿದವರಿಗೆ ಅಣ್ಣಪ್ಪ ಮಂಜುನಾಥ ಒಳ್ಳೇದು ಮಾಡ್ಲಿ. ಇದೇನು ಸರ್ ಇದು? ಯಾವುದು ಈ ಒಂದು ಸೆಟಪ್ ಮಾಡ್ರ? ಇದು ಸೆಟಪ್ ಇದೀಗ ಸೌಜನ್ಯ ಹೋರಾಟಕ್ಕಂತಲೇ ಆಗಿದೆ. ಈಗ ಧರ್ಮವ ರಕ್ಷತೆ ರಕ್ಷತೆ ಹಿಂದೂ ಜಾಗೃತಿ, ಅದು ನಮ್ದು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಸಿಂಬಲ್ ಅದು. ಹೌದಾ? ನಿಮ್ಮನ್ನ ಮೀಟ್ ಮಾಡಕ್ ಬಂದವ್ರನ್ನ ಸೊ ಇಲ್ಲಿ ಒಂದು ಎಲ್ಲ ಇಲ್ಲೇ ಕೂರಿಸಿ ಮಾತಾಡೋದು. ಇತ್ತೀಚೆಗೆ ದಿನನಿತ್ಯ ಎಷ್ಟು ಜನ ಬರ್ಬೋದು ಸರ್ ನಿಮ್ಮನ್ನ ಮೀಟ್ ಮಾಡೋದಕ್ಕೆ? ರಾಜ್ಯಾದ್ಯಂತ ಎಲ್ಲಾ ಕಡೆಯಿಂದ ಬರ್ತಾರೆ. ಕನಿಷ್ಠ ಎಷ್ಟು ಜನ ಬರ್ಬೋದು? ಈಗಂತೂ ಕಮ್ಮಿ. ಮೊದಲು ಸಿಕ್ಕಾಪಟ್ಟೆ ಬರ್ತಿದ್ರು. ಮತ್ತೆ ಈ ಹೋರಾಟ ಇವತ್ತು ಸಿಕ್ಕಾಪಟ್ಟೆ ಬರ್ತಾರೆ ಹೋಗ್ತಾರೆ ಅಷ್ಟೇ. ಮತ್ತೆ ಉತ್ತರ ಕರ್ನಾಟಕ ಎಲ್ಲ ಈ ವರ್ಷ ಜಾಸ್ತಿ ಇದಾಗಿರೋ, ಸ್ವಲ್ಪ ಸ್ಪ್ರೆಡ್ ಆಯ್ತು, ಪಾಪ್ಯುಲರ್ ಆಗಿರುವಂತ. ಸ್ವಲ್ಪ ಸ್ಪ್ರೆಡ್ ಆಯ್ತು. ಸ್ವಲ್ಪ ಅಲ್ಲಪ್ಪ, ಅಲ್ಲ ಒಂದು ದೊಡ್ಡ ಮಟ್ಟಿಗೆ ಇಲ್ಲ, ಸಿಕ್ಕಾಪಟ್ಟೆ ಆಗಿದೆ. ದೊಡ್ಡ ಮಟ್ಟಿಗೆ ಅದು ಮುಂದೆ ದೊಡ್ಡ ಮಟ್ಟದಲ್ಲಿ ಇನ್ನು ಬೆಂಕಿ ಆಗ್ತದೆ. ಹೌದು. ಯಾಕಂತ ಹೇಳಿದ್ರೆ ಪಾಪ ಆ ಭಾಗದ ಜನರು ಬಹಳ ಮುಗ್ಧರು. ಹೌದು. ನಾನು ನಮ್ಮ ಧಾರವಾಡ ಇರ್ಬೋದು, ದಾವಣಗೆರೆ ಇರ್ಬೋದು, ತುಮಕೂರು, ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ಗುಲ್ಬರ್ಗ, ಆಬಾದ್ ಈ ಭಾಗದ ಜನರಲ್ಲಿ, ನಾವು ಬೆಳಗಾಮು ಈ ಭಾಗದಲ್ಲೆಲ್ಲ ಇರ್ಬೋದು, ಕುತ್ಕೊಂಡು ಮಾತಾಡುವ ಭಾಗದಲ್ಲಿ ಇರ್ಬೋದು. ನಾವು ನೋಡ್ಬೇಕಾದ್ರೆ ಆ ಜನರ ಮುಗ್ಧತೆ ಇದೆಲ್ಲ, ಅದು ಮುಗ್ಧತೆ ಎಷ್ಟಿದೆ ಅಂತ ಹೇಳಿದ್ರೆ ಸಾಕ್ಷಾತ್ ಅಣ್ಣಪ್ಪ ಮಂಜುನಾಥನ ಮುಗ್ಧತೆ ಇದೆ ಅವ್ರ ಹತ್ರ. ಅವರು ಪಕ್ಕ ಒಪ್ಕೊಂಡ್ ಬಿಡ್ತಾರೆ, ಸತ್ಯವನ್ನು ಪಕ್ಕ ಒಪ್ಕೊಂಡ್ ಬಿಡ್ತಾರೆ. ಅಣ್ಣಪ್ಪ ಮಂಜುನಾಥ್ ಅಂತ ಹೇಳಿದ್ರೆ ಆ ಭಾಗದ ಜನರು ಉಂಟಲ್ಲ, ಯಾರನ್ನು ಬೇಕಾದ್ರೂ ನಂಬಿಡ್ತಾರೆ ಅವರು. ಆ ಮುಗ್ಧತೆಯ ಪೂರ್ತಿ ಒಂದು ಲಾಭವನ್ನು ಇವರು ಪಡ್ಕೊಂಡಿದ್ದಾರೆ. ಧಾರ್ಮಿಕ ಭಯೋತ್ಪಾದನೆ ಇಲ್ಲಿವರೆಗೂ. ಕೆಲವರು ಹೇಳ್ತಾರೆ ಮಂಜುನಾಥ ಸ್ವಾಮಿ ನಮ್ಮ ಮನೆ ದೇವರು, ಈಗ ಅದೇ ಮುಗ್ಧತೆ ನಮ್ಮ ಮನೆ ದೇವರು ಬೆಂಕಿಯಾಗಿ ಹರಡ್ತಾ ಇದೆ. ಸತ್ಯ ಕಂಡಾಗ ಅದೇ ಅಲ್ಲ, ಸತ್ಯ ಮೇಲೆ ಬರ್ಲಿಕ್ಕೆ ಬಹಳ ಕಷ್ಟ. ಬಂದ ಮೇಲೆ ಅಂತದ್ದು ಇನ್ನು ಮುಂದಕ್ಕಂತೂ ಇದು ಬೆಂಕಿ ಆಗ್ತದೆ. ಇದು ಸಾಮಾನ್ಯ ಅಲ್ಲ. ಇದು ಬರೇ ಇವತ್ತು ನಾನು ಹೇಳ್ತೇನೆ, ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ನಮ್ಮ ಹೈದರಾಬಾದ್ ಕರ್ನಾಟಕ ಈ ಭಾಗ ಎಲ್ಲ ಇದೆ ಅಲ್ವಾ, ಇದು ಬರೀ ಒಂದು 5% to 10% ಮಾತ್ರ ಜನರಿಗೆ ಗೊತ್ತಾಗಿರುವಂತದ್ದು. ಯಾವಾಗ ನಿನ್ನೆ ಸ್ಟೇ ಬಿತ್ತಲ್ಲ ನಮ್ಮ ಹೋರಾಟಕ್ಕೆ, ಇದೀಗ ನಿನ್ನೆಯಿಂದ 25% to 30% ಆಗಿದೆ. ಇನ್ನು ಸ್ವಲ್ಪ ಇರೋದು. ಪಾತ್ರೆ ಕೂಡ ತುಂಬಲಿಕ್ಕೆ ಕೆಳಗಡೆಯಿಂದ ಮೇಲೆ ಬರ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಮೇಲೆ ಬಂದಾಗ ಅದು ಮಾತ್ರ ಈಗ ಹತ್ರ ಇರೋದಲ್ಲ, ಒಮ್ಮೆಲೆ ತುಂಬುತ್ತದೆ. ಅದು ಕೆಳಗಡೆ ಸಂಧಿ ಇರ್ತದೆ, ಮಧ್ಯ ಬರುವಾಗ ಇನ್ನು ಅಗಲ ಇರ್ತದೆ, ಇನ್ನು ಮೇಲೆ ಬರುವಾಗ ಹೀಗಾಗ್ತದೆ. ಮೇಲೆ ಹೋಗ್ಬೇಕಾದ್ರೆ ಬೇಗ ತುಂಬುತ್ತೆ. ಈಗ ಬೇಗ ತುಂಬಲಿಕ್ಕೆ ಸ್ಟಾರ್ಟ್ ಆಗಿದೆ, ಖಂಡಿತ ಆಗ್ತದೆ. ಇನ್ನು ತುಂಬಿದ ಕೊಡವನ್ನು ನಾವು ನೋಡ್ಲಿಕ್ಕಿದ್ದೇವೆ ಆದಷ್ಟು ಬೇಗ. ಅಂದ್ರೆ ಏನ್ ನಿಜವಾದ ಅತ್ಯಾಚಾರಿಗಳು, ನಿಜವಾದ ಖಂಡಿತ ಬಂದ ಆಯ್ತಲ್ಲ ಸರ್. ನೀವು ಪುನಃ ನಿಜ ಅಲ್ಲ ಸರ್, ನಾನು ಹೇಳ್ತಿರೋದು ಬಂದಾಯ್ತಲ್ಲ, ಸ್ಟೇ ತಂದವ್ರು ಯಾರು? ನಾನು ಅದೆಲ್ಲ ಹೇಳ್ತಿರೋದು. ನಿಜವಾದ ಅತ್ಯಾಚಾರಿಗಳು, ನಿಜವಾದ ಆರೋಪಿಗಳು ಇವತ್ತು ಕೆಂಡದ ಮೇಲೆ ಜೀವನ ನಡೆಸ್ತಾರೆ.
ನಡೆಸುದಲ್ಲ, ಕೆಂಡದ ಮೇಲೆ ಇರುವುದು. ನಡೆಸುದಲ್ಲ, ಕೆಂಡದ ಮೇಲೆ ಇರುವುದು. ಯಾವ ಕ್ಷಣದಲ್ಲಿ ಬೇಕಾದ್ರೂ ಬೆಂಕಿ ಹತ್ಕೊಂಬೋದು. ಯಾವ ಕ್ಷಣವೂ ಕೂಡ ಬೆಂಕಿ ಅದು ಅಣ್ಣಪ್ಪನ ಬೆಂಕಿ. ಅದು ಆ ಈಶ್ವರ ದೇವರ ಮಹಾಕಾಳನ ಜ್ವಾಲೆ. ಅದು ಮುಗಿಸಿಬಿಡ್ತದೆ ಖಂಡಿತ. ಅದು ಸರ್, ಕೊನೆಯಲ್ಲಿ ನಿಮ್ಮ ನಾಯಕತ್ವವನ್ನು ಬೆಂಬಲಿಸ್ತಾ ಇರ್ತಕ್ಕಂಥವ್ರು, ನಿಮ್ಮ ಹಿಂಬಾಲಿಸ್ತಕ್ಕಂಥವ್ರು, ಹಾಗೆ ರಾಜ್ಯದ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಕೊನೆಯ ಭಾಗದಲ್ಲಿ? ಇಡೀ ರಾಜ್ಯದ ಜನತೆಗೆ ಈ ಸತ್ಯದ, ನ್ಯಾಯದ, ಧರ್ಮದ ಪರವಾದ ಹೋರಾಟ ಏನ್ ನಡೀತಿದೆಯೋ ಇದು ನಮ್ಮ ಸುಖಕ್ಕಾಗಿ, ನಮ್ಮ ಸಂತೋಷಕ್ಕಾಗಿ, ನಮ್ಮ ಇಮೇಜಿಗಾಗ್ಲಿ, ನಮ್ಮ ಒಂದು ವೇದಿಕೆಗಾಗ್ಲಿ, ನಮ್ಮ ಸಂಘಟನೆಗಾಗ್ಲಿ ಯಾವುದೇ ಅಸ್ತಿತ್ವಕ್ಕೋಸ್ಕರ ಮಾಡುವಂತ ಹೋರಾಟ ಅಲ್ಲವೇ ಅಲ್ಲ. ಇದು ಸ್ಪಷ್ಟವಾಗಿ ಎಲ್ಲಾ ಹೋರಾಟಗಾರರ ಮನಸ್ಸಿನಲ್ಲಿ ಇದನ್ನು ಚಾಪು ಒತ್ಕೊಳ್ಬೇಕು ಎಲ್ಲರೂ ಕೂಡ. ಇದೀಗಲೇ ನೀವು ಕೂಡ ಒಂದು 2-3 ಸಲ ಇಲ್ಲಿಗೆ ಬಂದ್ರಿ. ನಾವು ಈ ಕ್ಷಣದಲ್ಲಿ ಹೇಗಿದ್ದು, ಇನ್ನು ನೀವು 10 ವರ್ಷದ ಮೇಲೆ ಬಂದ್ರು ಕೂಡ ಇದೇ ರೀತಿ ಇರುವವರು. ಇಷ್ಟೇ ನಮ್ಗೆ ಬೇಡವೇ ಬೇಡ, ಯಾವುದು ಆಡಂಬರ ಬೇಡ. ನಮ್ಗೆ ಆಡಂಬರದ ಅಗತ್ಯವೇ ಇಲ್ಲ. ನಮ್ಗೆ ಬೇಕಾಗಿರುವಂತದ್ದು ಸನಾತನ ಹಿಂದೂ ಧರ್ಮದ ರಕ್ಷಣೆ, ಆ ಧರ್ಮ ಸ್ಥಾಪನೆ ಆಗ್ಲೇಬೇಕು ಅನ್ನೋಂಥ ಒಂದು ಗುರಿ ಇರುವಂತದ್ದು. ಯಾವುದೇ ಮಠ ಮಂದಿರಗಳಲ್ಲಿ, ಯಾವುದೇ ದೇವಸ್ಥಾನಗಳಲ್ಲಿ ಇಂಥ ಒಂದು ಧಾರ್ಮಿಕ ಭಯೋತ್ಪಾದನೆಗಳಾದ್ರೆ ಅದನ್ನು ನಾನಲ್ಲ, ನೀವುಗಳು ಎದ್ದು ಖಂಡಿಸಿ. ಉದಾಹರಣೆಗೆ ನಾನು ನಿಮ್ಗೆ ಒಂದು ಮಾತು ಹೇಳ್ತೇನೆ. ಯಾರು ಹೇಳಿದ್ದಾರೆ, ಯಾಕಕ್ಕೋಸ್ಕರ ಹೇಳಿದಂತೆ ಬೇಡ. ಈಗ ನಾವೇನು ಹೋರಾಟ ಮಾಡಿದಂತ ಜನಗಳಿದ್ದಾರೋ ಅದರಲ್ಲಿದ್ದಂತ ಮೇರು ವ್ಯಕ್ತಿಗಳೇ ಇವತ್ತು ಹೇಳ್ತಾರೆ, ನಮ್ಮನ್ನು ಕೇಳದೆ ಇರುವುದರಿಂದ ನಾವು ಈ ಪಾಪಗಳನ್ನು ಮಾಡಿದ್ದೇವೆ. ಇವತ್ತೊಬ್ಬ ಕೇಳುವ ಬಂದಿದ್ದಾನೆ. ನಾವುಗಳು ಮಾಡಿದಂತ ಪಾಪಗಳು ಇವತ್ತು ಹೊರಗಡೆ ಬರ್ಲಿಕ್ಕೆ ಪ್ರಾರಂಭ ಆಗಿದೆ. ಸತ್ಯಯುಗ ಮುಂದಿನ ದಿನಗಳಲ್ಲಿ ಬರ್ಲಿಕ್ಕಿದೆ. ನಾವು ಜಾಗೃತರಾಗಬೇಕು ಅನ್ನುವಂಥದ್ದು ಅವರವರೇ ಮಾತಾಡ್ಕೊಳ್ತಾರೆ. ಇದನ್ನು ಎಲ್ಲರೂ ಕೂಡ ಮಾಡಬೇಕು. ನಾನು ಕೂಡ ನನ್ನನ್ನು ಪ್ರಶ್ನೆ ಮಾಡುವವ ಇಲ್ಲ ಯಾರು ಅಂತ ಹೇಳಿ ನೆನೆಸ್ಲೇಬಾರದು. ನಾವು ತಪ್ಪು ಮಾಡಿದಾಗ ಕೂಡ ಪ್ರಶ್ನೆ ಮಾಡಿ, ಮೈಶೆಟ್ಟಿ ತಿಮ್ಮರೋಡಿ ನೀನ್ ತಪ್ಪು ಮಾಡ್ತಿದ್ಯಾ, ನೀನು ಕೆಟ್ಟದ್ದನ್ನು ಮಾಡ್ತಿದ್ಯಾ, ಪ್ರಶ್ನೆ ಮಾಡಿ ಸ್ವಾಮಿ ನೀವು. ನಾಳೆ ನೀವು ನನ್ನನ್ನು ಪ್ರಶ್ನೆ ಮಾಡದಿದ್ರೆ ನಾನು ಭ್ರಷ್ಟನಾಗಿ ಹೋಗ್ತೇನೆ, ನಾನು ಸಮಾಜ ದ್ರೋಹಿಯಾಗಿ ಹೋಗ್ತೇನೆ, ನಾನು ಧರ್ಮ ವಿರೋಧಿಯಾಗಿ ಹೋಗ್ತೇನೆ, ನಾನು ಧಾರ್ಮಿಕ ಭಯೋತ್ಪಾದಕ ಆಗ್ತೇನೆ. ಪ್ರಶ್ನೆ ಮಾಡಿ ನೀವು. ತಪ್ಪಿದ ಹೊಡಿತಾ ಇರಬೇಕು. ಯಾವುದೇ ಒಂದು ಆಯುಧವನ್ನು ಕೊಂಡೋಗಿ ಒಂದು ಬದಿಯಲ್ಲಿ ಇಟ್ಟರೆ ಏನಾಗ್ತದೆ, ತುಕ್ಕಿ ಹಿಡಿತದೆ. ಹೊಡಿತಾ ಇರ್ಬೇಕು, ಅದನ್ನು ಉಪಯೋಗ ಮಾಡ್ತಾನೆ ಇರ್ಬೇಕು. ಆಗ್ಲೇ ಕೆಲಸಕ್ಕೆ ಬರುವುದು. ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳಿ. ಇವತ್ತು ಜನಗಳಿಗೆ ಏನಾಗಿದಂತೆ, ಇವತ್ತು ತಪ್ಪುಗಳನ್ನು ಮಾಡುತ್ತಿರುವಂತ ಜನಗಳಿಗೆ ನೀನು ತಪ್ಪು ಮಾಡ್ತಿದ್ದಂತೆ ಹೇಳುವಷ್ಟು ಧೈರ್ಯ ಯಾವ ಮಗನಿಗೆ ಇರಲಿಲ್ಲ. ಅದರಿಂದಾಗಿ ಸಮಾಜದಲ್ಲಿ ತಪ್ಪಿನ ಮೇಲೆ ತಪ್ಪುಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ. ಇವತ್ತು ಪ್ರಶ್ನೆ ಮಾಡಿದ್ರೆ ಅದು ಈಗೋ, ನನ್ನನ್ನು ಪ್ರಶ್ನೆ ಮಾಡಿದ, ನಾನು ಬಿಡುವುದಿಲ್ಲ. ಅದಲ್ಲ ಸ್ವಾಮಿ. ಧರ್ಮ ಅನ್ನುವಂಥದ್ದೊಂದಿದೆ, ಪರಮಾತ್ಮ ಅನ್ನುವಂಥದ್ದೊಂದಿದೆ, ಅವನ ಮೇಲೆ ಯಾರು ಇಲ್ಲ. ನಾನು ಇವತ್ತು ಕೂಡ ಹೇಳುವಂಥದ್ದು, ಯಾರು ಈ ತಪ್ಪುಗಳನ್ನು ಮಾಡಿದ್ದೀರೋ ಅದನ್ನು ಬಿಟ್ಟು ಹೊರಗಡೆ ಬನ್ನಿ. ಸಾರ್ವಜನಿಕವಾಗಿ ತಪ್ಪುಗಳನ್ನು ಕೇಳಿ, ಆ ದೇವರು ಕೂಡ ಕ್ಷಮೆ ಕೊಡ್ತಾನೆ ನಿಮ್ಗೆ. ಇದೇ ರೀತಿ ಉಡಪೆ ಮಾಡಿಕೊಂಡು, ಇಡೀ ತೇಜೋವಧೆ ಮಾಡಿಕೊಂಡು, ಈ ಹೋರಾಟಕ್ಕೆ ಬೆಂಕಿ ಹಾಕಿಕೊಂಡು, ಇದನ್ನು ಸ್ಟೇ ಮಾಡಿಕೊಂಡು ಬಾಯಿ ಮುಚ್ಚಿಸುವಂತ ಕೆಲಸ ಮಾಡಿದ್ರೆ ಈ ಬಾಯಿ ಹರಿದೋಗಿದೆ. ಇವತ್ತು ಎಲ್ಲೆಲ್ಲ ಹೋಗಿ ಏನೇನೋ ಮಾಡ್ಕೊಂಡು ಬರ್ತದೆ. ಇದು ಬಿಡುವುದಿಲ್ಲ, ನಿಮ್ಮನ್ನು ಸುಟ್ಟು ಬಿಡ್ತದೆ. ಈ ಎಚ್ಚರಿಕೆ ಇರಲಿ ಅಂತ ಹೇಳುವಂಥದ್ದು ಎಲ್ಲ. ಇವತ್ತು ನೋಡಿ, ಇಲ್ಲಿ ಲಕ್ಷಾಂತರ ಜನರು ಈ ಬೆಳ್ತಂಗಡಿ ತಾಲೂಕಿಗೆ ಬಂದು ಆ ಸೌಜನ್ಯ ದೇವಿಗೆ ಕೈ ಮುಗಿಯುವಂತ ದಿವಸ ಇತ್ತು ಇವತ್ತು. ಅದಕ್ಕೂ ಕೂಡ ತಡೆ ಮಾಡಿದ್ರಿ. ನಾನು ಹೇಳುವಂಥದ್ದು, ಬರುವಂತ ದಿನಗಳಲ್ಲಿ, ಕೆಲವೇ ದಿನಗಳಲ್ಲಿ ಏನು ಇವತ್ತೊಂದು ಆ ತಡೆಯಾಜ್ಞೆಯನ್ನು, ತಾತ್ಕಾಲಿಕ ತಡೆಯಾಜ್ಞೆಯನ್ನು ತಂದಿದ್ದೀರೋ, ಆ ತಡೆಯಾಜ್ಞೆಯನ್ನು ಭೇದಿಸಿ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಮಹತ್ತರವಾದಂತ ಲಕ್ಷ ಜನಗಳನ್ನು ಇವತ್ತು ಏನು ಹೋರಾಟಕ್ಕೆ ಕರೆ ಕೊಟ್ಟಿದ್ದೇವ, ಮಣ್ಣ ಸಂಘದಿಂದ ಬೆಳ್ತಂಗಡಿ ತಾಲೂಕಿನ ಕೇಂದ್ರ ಬಿಂದು ಮಿನಿ ವಿಧಾನಸೌಧದ ತಹಶೀಲ್ದಾರ್ ಕಚೇರಿಯರ ಮುಂದೆ ಅಂತ ಹೇಳಿ
ನಾವು ಪರ್ಮಿಷನ್ ತಗೊಂಡಿದ್ದೆವು. ಮುಂದಿನ ದಿನಗಳಲ್ಲೂ ಕೂಡ ಇದೇ ಹೋರಾಟವನ್ನು ಮಾಡ್ತೇವೆ. ದಿನ ಮಾತ್ರ ಯಾವಾಗಂತ ಗುರುಸ್ತೇವೆ, ಎಷ್ಟನೇ ತಾರೀಕು ಅಂತೇಳಿ, ಅಷ್ಟು ಮಾತ್ರ. ರದ್ದು ಮುಂದಿನ ದಿನ ಮಾಡೇ ಮಾಡ್ತೇವೆ. ಈ ಹೋರಾಟವನ್ನು ಮಾಡೇ ಮಾಡ್ತೇವೆ. ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೇವೆ. ರಾಜ್ಯಾದ್ಯಂತ ಬಿಡುದಿಲ್ಲ. ಈ ಒಂದು ಕೇಸ್ನಿಂದ ಬೇರೆ ಎಲ್ಲೇ ಅತ್ಯಾಚಾರ ಮಾಡಬೇಕು ಅಂತಂದ್ರೂ ಕೂಡ ಯೋಚನೆ ಮಾಡಬೇಕು ಅತ್ಯಾಚಾರಿಗಳು. ಅರೇ, ಅಂತ ಧರ್ಮಸ್ಥಳ ಗ್ರಾಮದಲ್ಲಿ ಅತ್ಯಾಚಾರ ಆದಂತ ಕೇಸನ್ನು 13 ವರ್ಷದಿಂದ ಬೆನ್ನ ಹಿಂದೆ ಬಿಡದ ಭೂತವಾಗಿ ಕಾಡಿ ಅತ್ಯಾಚಾರಿಗಳನ್ನು ನಾಶ ಮಾಡಿದ್ದಾರೆ. ಅತ್ಯಾಚಾರ ಮಾಡುವವನಿಗೂ ಕೂಡ ಉಂಟಲ್ಲ, ಹೆಣ್ಣು ಅಂತ ಹೇಳಿದ್ರೆ ಹುಚ್ಚ ಕೊಡ್ಬೇಕು ಅವನು. ಆ ರೀತಿ ಒಂದು ಹೆದರಿಕೆ ಸ್ಟಾರ್ಟ್ ಆಗ್ಬೇಕು ಅವನಿಗೆ. ಆ ರೀತಿ ಹೆದರಿಕೆ ಆಗ್ಬೇಕು, ಆ ರೀತಿ ಒಂದು ಶಿಕ್ಷೆ ಆಗ್ಬೇಕು. ಅಲ್ಲಿ ತನಕ ಖಂಡಿತ ಬಿಡುವುದಿಲ್ಲ ನಾವು. ಇದೊಂದು ಪಾಠ ಆಗ್ಬೇಕಿದು. ಇದು ಒಂದು ಲ್ಯಾಂಡ್ ಮಾರ್ಕ್ ಅಂತ ಹೇಳ್ತಾರಲ್ಲ, ಇದೀಗಲೇ ಈ ಹೋರಾಟ ಲ್ಯಾಂಡ್ ಮಾರ್ಕ್ ಆಗಿದೆ. ಇಡೀ ವಿಶ್ವದಲ್ಲಿ ಇಷ್ಟು ದೊಡ್ಡ ಹೋರಾಟ ಸುದೀರ್ಘವಾದಂತ 13 ವರ್ಷಗಳಲ್ಲಿ ಯಾವುದೇ ದೇಶದಲ್ಲಿ ನಡೆದಿರ್ಲಿಕ್ಕಿಲ್ಲ. ನೋಡಿದ್ರೆ ನೀವೆಲ್ಲಾದ್ರೂ ನಿರಂತರವಾಗಿ 13 ವರ್ಷದಿಂದ ಹೋರಾಟ ಅಂತ ಹೇಳಿದ್ರೆ ಅದು ಸೌಜನ್ಯ ಕೇಸ್ ಮಾತ್ರ. ಒಂದೇ ಒಂದು ಕೇಸ್, ಸೌಜನ್ಯ ಕೇಸ್ ಇರ್ಬೋದು ಆಗಿ. ಈಗ ಮೊನ್ನೆ ಕೇರಳದಲ್ಲಿ 28 ವರ್ಷದ ಮೇಲೆ ನ್ಯಾಯ ತೀರ್ಮಾನ ಆಯಿತು. ಹೋರಾಟಗಳಲ್ಲಿ ಆಗಿದ್ದೇವೆ. ಇದರಲ್ಲಿ ಅತ್ಯಾಚಾರಿಗಳು ಅಷ್ಟು ಪ್ರಭಾವಿಗಳು. ಅದಕ್ಕೋಸ್ಕರ ಹೋರಾಟ ಮಾಡ್ತಾನೆ ಇದ್ದೇವೆ ನಿರಂತರ. ಕಣ್ಣ ಎದುರುಗಡೆ ಇದ್ದಾರೆ ಅತ್ಯಾಚಾರಿಗಳು, ನಮ್ಮ ಎದುರುಗಡೆ ಇದ್ದಾರೆ. ಆದ್ರೂ ಕೂಡ ಅವರನ್ನು ರಕ್ಷಣೆಗಳನ್ನು ಇದೇ ಕಾರ್ಯಾಂಗದ ವ್ಯವಸ್ಥೆಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾ ಇದೆ. ನೋಡುವ, ತಾರ್ಕಿಕ ಅಂತ್ಯ ಹಾಗೆ ಆಗುತ್ತೆ. ಜನಾದೇಶ ಬಂದ್ಬಿಡ್ತದೆ ಸ್ವಾಮಿ. ಈ ದೇಶದ ಕಾನೂನು ಏನ್ ಹೇಳ್ತದ ಬಿಡ್ತದ ನಮ್ಗೆ ಗೊತ್ತಿಲ್ಲ. ಅಂತೂ ಒಕ್ಕೊರಲಿನ ಜನಾದೇಶದ ಬೇಡಿಕೆ ಮುಂದೊಂದು ದಿನ ಈ ರಾಜ್ಯ, ಇಡೀ ವಿಶ್ವವೇ ನೋಡುವಂತ ಒಂದು ಕೆಲಸವನ್ನು ಮಾಡ್ತದೆ. ಇದು ಖಂಡಿತ. ಇದು ನಮ್ಮ ಅಪೇಕ್ಷೆ ಇರುವಂತದ್ದು. ಇದು ಆಗಿಯೂ ಆಗುತ್ತೆ. ಸರ್, ಪ್ರಜಾಧ್ವನಿ ಟಿವಿಯ ಪ್ರಜಾಪಯಣ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಇವತ್ತು ನಿಮ್ಮ ಇಷ್ಟು ದಿನ ನಿಮ್ಮ ಜೀವನದ ಪಯಣದ ಕಹಿ ಘಟನೆಗಳನ್ನು ನೆನಪಿಸ್ಕೊಳ್ತಾ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ. ನಿಮಗೆ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಬಿಡುವು ಮಾಡಿಕೊಂಡು ಮಾತಾಡೋದಕ್ಕೆ ನಿಮ್ಮ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಮಹೇಶ್ ಶೆಟ್ಟಿಯವರ ಜೀವನದ ಪಯಣದ ಕಷ್ಟ ಸುಖಗಳನ್ನ ಕೇಳಿದ್ವಿ. ಅವರ ಬಾಯಿಂದನೇ ಅವರು ಯಾವ್ಯಾವೆಲ್ಲ ಕೇಸ್ಗಳನ್ನ ಎದುರಿಸಿದ್ರು, ಅವ್ರ ಹೋರಾಟಗಳನ್ನ ಎಲ್ಲಿಂದ ಮಾಡ್ಕೊಂಬಂದರು, ಇನ್ನು ಮುಂದಕ್ಕೂ ಕೂಡ ಅವ್ರ ಹೋರಾಟ ನಿಲ್ಲಲ್ಲ ಅನ್ನೋದು ಕೂಡ ಹೇಳ್ತಾರೆ. ಅದೇ ವಿಚಾರವಾಗಿ ಸೌಜನ್ಯ ಕೇಸು ಅವರು ನ್ಯಾಯ ಸಿಗೋವರೆಗೂ ಅವ್ರ ಹೋರಾಟ ನಿಲ್ಲಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ, ಎದೆ ತಟ್ಕೊಂಡು ಹೇಳ್ತಾ ಇದ್ದಾರೆ. ಅವರು ಸೌಜನ್ಯ ಕೇಸ್ ಆದಷ್ಟು ಬೇಗ ಅವ್ರಿಗೆ ನ್ಯಾಯ ಸಿಗಲಿ ಅನ್ನೋದು ಕೂಡ ನಮ್ಮ ಪ್ರಜಾಧ್ವನಿ ಟಿವಿ ಮೂಲಕ ಆಶಿಸ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಪ್ರಜಾಪಯಣದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ನಮಸ್ಕಾರ.